ಕಾಲಿಫ್ಲವರ್ ಜೊತೆ ಬಟಾಣಿ ಕಾಳು ಒಂದು ಸೂಪರ್ ಕಾಂಬಿನೇಷನ್. ಅನ್ನಕ್ಕೂ ಆಗ್ತದೆ, ಹಾಗೆ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿಗೂ ಸೂಪರ್ ಆಗಿರ್ತದೆ, ಮುದ್ದೆಗೂ ಸಖತ್ತಾಗಿರ್ತದೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾಲಿಫ್ಲವರ್ಗೆ ಬಟಾಣಿ ಹಾಕಿ ಒಂದು ಗಶಿ ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ನಾನು ಕಾಲಿಫ್ಲವರನ್ನು ಕಟ್ ಮಾಡಿ ಬಿಸಿ ನೀರಿಗೆ ಉಪ್ಪು ಹಾಕಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಬಟಾಣಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ ನೋಡಿ. ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇನೆ. ಹಾಗೆ 9 ಬ್ಯಾಡಗಿ ಮೆಣಸಿನಕಾಯಿ, 2 ಸ್ಪೂನು ಕೊತ್ತಂಬರಿ ಬೀಜ, 1/4 ಸ್ಪೂನು ಮೆಂತೆ, 1 ಚಿಟಿಕೆ ಇಲ್ಲಿ ಸಾಸಿವೆ, ಹಾಗೆ 1 ಸ್ಪೂನು ಜೀರಿಗೆ, ಒಂದು 5-6 ಕಾಳು ಮೆಣಸು, ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಎಲ್ಲ ಮಸಾಲೆ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ಗಶಿ ಮಾಡುವಾಗ ನಾವು ಜಾಸ್ತಿ ಖಾರ ಮಾಡಬಾರ್ದು. ಇದೊಂಥರ ಸಪ್ಪೆ ಇದ್ದರೆ ಈ ಗಶಿಗೆ ತುಂಬ ಒಂದು ರುಚಿ ಕೊಡೋದು. ಇದು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿ ಗ್ರೈಂಡ್ ಆದರೆ ಸಾಕು. ಈಗ ನಾನು ಪಾತ್ರೆಗೆ ನೋಡಿ ಈಗ ಎಣ್ಣೆ ಹಾಕ್ತಾ ಇದ್ದೇನೆ, ಕೊಬ್ಬರಿ ಎಣ್ಣೆ. ಹಾಗೆ ನಾನು ಕರಿಬೇವು ಸೊಪ್ಪು 1 ಹೆಸರು ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಹಾಗೆ ನೋಡಿ, ನಾನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕಾಲಿಫ್ಲವರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಯಾಕಂದರೆ ಖಾಲಿ ನೀರಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸೊಪ್ಪಿನೊಂದಿಗೆ ಬೇಯಿಸಿದರೆ ಒಂದು ಒಳ್ಳೆ ಪರಿಮಳ ಬರ್ತದೆ, ತುಂಬಾ ಚೆನ್ನಾಗಿರ್ತದೆ. ಮತ್ತು ಇದೊಂದು ರುಚಿಕರವಾದ ಒಂದು ಗಶಿ ಅಂತಲೇ ಹೇಳ್ಬೋದು. ಅನ್ನಕ್ಕಾಗಲಿ, ಚಪಾತಿಗೆ, ದೋಸೆಗೆ ಮತ್ತು ರಾಗಿ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿ, ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಬಟಾಣಿ ಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಬಟಾಣಿ ಕಾಳು ಹಾಗೆ ತುಂಬ ಚೆನ್ನಾಗಿ ನೆಂದಿರಬೇಕು, ಆಗ ಬೇಗ ಬೇಯ್ತದೆ. ಇದನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದೊಂದು ರುಚಿಕರವಾದ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಕಾಲಿಫ್ಲವರ್ ಮತ್ತು ಬಟಾಣಿ ಕಾಳಿದು ಗಶಿ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಇದು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈಗ ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಒಮ್ಮೆ ಇದನ್ನು ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಬನ್ನಿ, ಈಗ ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಯಾಕಂದರೆ ನಾವು ಫಸ್ಟಿಗೆ ಉಪ್ಪು ಹಾಕಿದರೆ ಆ ಬಟಾಣಿ ಕಾಳು ಬೇಗ ಬೇಯಲ್ಲ. ಆಗಿರುವಾಗ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕಿದರೆ ಚೆನ್ನಾಗಿರ್ತದೆ. ಈಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿದ್ದು ಬೇಯಬೇಕು. ಈಗ ಬೆಂದಿರ್ತದೆ ನೋಡುವ. ನೋಡಿ, ಚೆನ್ನಾಗಿ ಬೆಂದಿದೆ. ಮತ್ತು ಪರಿಮಳ ಕೂಡ ಹಾಗೆ, ಈ ಕಾಲಿಫ್ಲವರ್ ಬಟಾಣಿ ಒಳ್ಳೆ ಪರಿಮಳ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕುವ. ಜಾಸ್ತಿ ಇದನ್ನು ನೀರಾಗಿ ಮಾಡಬಾರ್ದು ನಾವು. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಜಾಸ್ತಿ ನೀರು ಮಾಡಬಾರ್ದು, ಸ್ವಲ್ಪ ಗಶಿ ಮಾಡಿದರೆ ರುಚಿ ಜಾಸ್ತಿ. ಈಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಹಸಿ ಸ್ಮೆಲ್ ಇರಬಾರ್ದು, ಅಲ್ಲಿವರೆಗೆ ಚೆನ್ನಾಗಿ ಕುದಿಸಬೇಕು. ಒಂದು ರುಚಿಕರವಾದ ಕಾಲಿಫ್ಲವರ್ ಮತ್ತು ಬಟಾಣಿ ಗಶಿ ಇದು. ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇನ್ನು ಇದು ಕುದೀಲಿ. ಬನ್ನಿ, ಈಗ ಕುದೀತಾ ಉಂಟ ನೋಡೋಣ. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು, ಅಷ್ಟೇ ಪರಿಮಳ ಬರ್ತಾ ಉಂಟು. ರುಚಿಕರವಾದ, ಆರೋಗ್ಯಕರವಾದ ಕಾಲಿಫ್ಲವರ್ ಮತ್ತು ಬಟಾಣಿ ಗಶಿ. ನಾನು ಇದಕ್ಕೆ ಏನೂ ಗರಂ ಮಸಾಲೆ ಹಾಕಿಲ್ಲ, ಆದರೂ ಕೂಡ ಪರಿಮಳ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ರುಚಿಕರವಾದ ಬಟಾಣಿ ಮತ್ತು ಕಾಲಿಫ್ಲವರ್ ಗಶಿ ರೆಡಿಯಾಗಿದೆ ನೋಡಿ. ಖಂಡಿತ ನಿಮಗೂ ಇಷ್ಟ ಆಗೇ ಆಗುತ್ತೆ ಇದು. ಮತ್ತು ಈ ರೀತಿ ಹೂಕೋಸು ಮತ್ತು ಬಟಾಣಿ ಹಾಕಿ ಗಶಿ ಮಾಡಿದರೆ, ನೀವು ಗೀ ರೈಸ್ ಎಲ್ಲ ಮಾಡ್ತೇವೆ ನೋಡಿ, ಅದಕ್ಕೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಮತ್ತು ನನಗೆ ಅಂತೂ ಈ ರೀತಿ ಹೂಕೋಸು ಮತ್ತು ಬಟಾಣಿ ಹಾಕಿ ಗಶಿ ಮಾಡಿದರೆ ಇಡ್ಲಿಗೆ ತುಂಬ ಇಷ್ಟಪಡ್ತೇನೆ ನಾನು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಒಂದು ಕುದಿ ಬಂದರೆ ಸಾಕು. ರುಚಿಯಾದ ಕಾಲಿಫ್ಲವರ್ ಮತ್ತು ಬಟಾಣಿ ಗಶಿ ರೆಡಿಯಾಗಿದೆ. ಹೂಕೋಸು ಮತ್ತು ಬಟಾಣಿ ಗಶಿ ರೆಡಿಯಾಗಿದೆ. ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.